ಪರಮಾತ್ಮನ ದರ್ಶನಕ್ಕಾಗಿ ಯೋಗಿಗಳು ಮನ್ಮುನಿಗಳು ತಪವನ್ನು ಆಚರಿಸಲು ದೊರಕದೇ ಇರುವಾಗ ಈ ಪರಮಾತ್ಮನ ಸೇವಾ ಭಾಗ್ಯವು ನನಗದೊರಕಿರಲು ನನ್ನ ಪೂರ್ವಜನ್ಮದ ಸುಕೃತ ಫಲವು. ಈಗ ಈ ಪರಮಾತ್ಮನ ಸೇವೆಯನ್ನು ಮಾಡುತ್ತಾ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವೆನು. ಶಾಂತಕಾರ ಕೃಷ್ಣ ಭವನದ ಶೃಂಗಾರ ವೈಭವ, ವಿವಿಧ ಮಣಿಮಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಏನಿ ಭವನದ ವೈಭವ
ಕೆಕ್ಕದೋಳಿದ ರಕ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಭಾವಪೂರಿತವಾದ ಚಿತ್ರಲೇಖನಗಳಿಂದ ಕೂಡಿದ ಸಾಲು ಕಂಬಗಳ ಸ್ವಭಾವ ನಕ್ಷತ್ರ ಪುಂಜದಂತೆ ಸುಂದರ ವಿನ್ಯಾಸವನ್ನೊಳಗೊಂಡ ಈ ಭವನವನ್ನು ಕಂಡಾಕ್ಷಣ ಮನವು ಮೋಡಗಳು ಕರಗಿ ಮಳೆಗಾರದಂತೆ ಮೋಸವಾಗುತ್ತಿರುವುದೆಲ್ಲ ನನ್ನಂತರಾತ್ಮದಲ್ಲಿ ಏನೀ ಶಿಲಾಭಾರಕಿಯರ ಭಾವಭಂಗಿಗಳು, ಬಳ್ಳಿಯಂತೆ ಬಳಿಸಿ ನಡೆಯುವ ನಡುವು, ಮಿಂಚಿನಂತೆ ಒಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಆ ಮಧು ಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಅಬ್ಬಾ, ಯಾವ ಶಿಲ್ಪಿಯ ಕೈ ಚಾತುರ್ಯವಿದು! ನಾನೇ ಒಂದು ಬಾರಿ ಬಿಗಿದಪ್ಪಲೇ. ಸ್ವಾಗತವಯ್ಯ ದುರ್ಯೋಧನ, ಸುಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವೇಶ್ವರ, ಗೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ವೀರ ಪ್ರಚಂಡ ಕೌರ. ರಣರಂಗದಿ ವೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ಸ್ವಾಗತ ಗುರುನಂದನ. ಕರದಳು ಗದೆಯ ಪಿಡಿದಿಯ ವೀರ ಶರೀರವು ಮದುಚಿದ ಹುಲಿಯಾಕಾರ. ಕರದಳು ಗದೆಯ ಪಿಡಿದಿಯ ವೀರ ಶರೀರವು ಮದುಚಿದ ಹುಲಿಯಾಕಾರ. ಉರಿಮೀಚೆಯ ದೊರೆ ಈ ಸರದಾರ, ಗೌರವೇಶ್ವರ. ಉರಿಮೀಜಯ ದೊರೆ ಈ ಸರದಾರ, ಉರಿಮೀಜಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ.
ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತವಯ್ಯ ದುರ್ಯೋಧನ, ಸುಸ್ವಾಗತವೈ ದುರ್ಯೋಧನ. ಸ್ವಾಗತ 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 ಗುರುನಂದನ, ಗುರುನಂದನ. ಏನು ನನಗೆ ಮತಿಭ್ರಮೆ, ಮಾಧವ ಕನಸು ಕಾಣುತ್ತಿರುವೇನೆ. ಇದೆಲ್ಲವೂ ಮಾಧವನು ನನಗಾಗಿ ನಿರ್ಮಿಸಿದ ಮಾಯಾ ಮಂದಿರವೇ, ಮಾಯಾ ಮಂದಿರವೇ. ಮಧುಸೂದನ, ಈ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರಾದೇವಿಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಶತ್ರುಧಂಸ ಧುರೀಣ, ಹಸ್ತಿನಾವತಿಯ ಮಣಿಮಕುಟ, ಸಿಂಹಾಸನಾಧೀಶ್ವರ. ಈ ಕೌರವೇಶ್ವರನ ಭವನಕ್ಕಿಂತಲೂ ಸಾಮಾನ್ಯ ಮಾಧವನ ಮಂದಿರವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಸಾತ್ವಕಿ ಇಲ್ಲೇನು? ಸಾತ್ವಕಿ ಕೃಷ್ಣನಲ್ಲಿ. ಕುರುರಾಜ, ಶ್ರೀ ಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವರು, ಇನ್ನೇನು ಎಚ್ಚರಗೊಳ್ಳುವರು. ನೀನು ಈ ಪೀಠದಲ್ಲಿ ಕುಳಿತುಕೋ. ಸಾತ್ವಕಿ, ಒಂದು ಮಾತಿದೆ. ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಸಾತ್ವಕಿ? ನಾವು ಶ್ರೀ ಕೃಷ್ಣ ಪರಮಾತ್ಮನ ಅಧೀನರು. ಆ ಪರಮಾತ್ಮ ಎಲ್ಲಿರುವರೋ ನಾವು ಅಲ್ಲೇ ಇರುವವು. ಪ್ರಶ್ನೆಗೆ ಸರಿಯಾದ ಉತ್ತರ. ಹಾಗಾದರೆ ಈ ಸಾರಿ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆಗಿ ಯಾವ ಸೈನ್ಯವು ನಮಗೆ ಸೇರಿದಂತೆ ಸರಿ. ವಸಂತ ಕುಸುಮಾಗ್ರಣಿ, ಸುಗಂಧ ಸುಪರಿಮಳ, ಸುವಾಸನೆ ಕಂಪನಿಯಿಂದ ಕಂಗೊಳಿಸುತ್ತಿರುವ ದ್ವಾರಕಾ ನಗರದ ಅರಸು ಹಗಲು ವೇಳೆಯಲ್ಲಿ ನಿದ್ರಿಸುವನೆಂದರೆ ಇದಕ್ಕೇನಾದರೂ ಕಾರಣ ಇರಲೇಬೇಕು. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಕೋಶಾದಿಗಳನ್ನೆಲ್ಲ ತೊರೆದು ತನ್ನಣ್ಣನಾದ ಬಲಭದ್ರ ದೇವರನ್ನು ಒಪ್ಪಿಸಿ ಈತನು ಮಾತ್ರ ಸುಖದಲ್ಲಿ ನಿದ್ರಿಸುತ್ತಿರುವನೆಲ್ಲ ಇರಲಿ. ಇದಕ್ಕೇನಾದರೂ ಕಾರಣ ಇರಲೇಬೇಕು. ಈತ ನೆಚ್ಚರನಾಗುವ ತನಕ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ನಗೇತರ ಭ್ರಾಂತು. ಭರತ ಕುಲ ಚಕ್ರೇಶ್ವರನಾದ ನಾನು ಈ ಗೋವುಗಳ ಕಾಯುವ ಗೋಪಾಲನ ಚರಣದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಆ ಶಿರೋಭಾಗ, ಅಲ್ಲೇ ಕುಳಿತುಕೊಳ್ಳುತ್ತೇನೆ. ಶ್ರೀದೇವಕೀ ಸುತಂ ಮಹಿಮಾ ಕೃಷ್ಣ ಶ್ರೀಹರಿನಾರಾಯಣಂ ಕ್ಷೀರಸಾಗರ ಶಯನಂ ರಮಾ ಕಾಂತಂ ಶ್ರೀ ವಾಸುದೇವಂ ಭಕ್ತಜನ ಪರಿಪಾಲನಂ ಜಾಗರಿತಂ ನಮೋ ಕೇಶವ.
ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯ್ತು ಸಾತ್ಯಕಿ? ನನಗೆ ಅದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವೆನು. ಇದೆಂಥ ವಿಳಂಬವೇ ಪಾರ್ಥ? ಇದು ವಿಳಂಬನೆ ಅಲ್ಲ ಸತ್ಯಕಿ, ಪಾಂಡವರ ದೈವ. ಅಥವಾ ನಾವು ಮರುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರು, ಅದು ಆನಂದ ವಿಷಯ. ಯುಧಿಷ್ಠರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ಕೇಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಫಲದಿಂದ ಮೊದಲೇ ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ನನ್ನ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರವು ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪಥತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದ ಹಾಗಿರುವ, ಆದರೆ ಈ ಸಾಲು ಕೃಷ್ಣನು ನಮ್ಮ ಕೈಗೆ ಸಿಕ್ಕಿ ಬಿದ್ದರು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ಮನೆಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ ಹತ್ತಿನ, ನೀನು ಮರೆಯದಿರು. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನಕ್ಕೆ ಕಟ್ಟಿಕೊಂಡು ಮೃತ್ಯುವನ್ನು ಹರಿಸಿ ಅಮೃತವನ್ನು 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಶಬರಿಗ ಭಯವ ಬಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಜನಾರ್ದನ, ವಾಸುದೇವ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಈಗಿಸೋ ಲೋಕದ ಭವ ಬಂಧನ, ಈಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಅಜಗಳ ನಗಗಿ ಆಗಿಸದೆ ಲೋಕ ನಿದ್ರೆಗಿಂತ ಕುಂದನಾಗಿ, ಅಜಗಳ ನಗಗಿ ಆಗಿಸದೆ ಲೋಕ ನಿದ್ರೆಗಿಂತ ಕುಂದನಾಗಿ. ಓ ಸಿಂಧು ಶಯನ ಸುಂದರ ವದನ, ಈಗಿಸೋ ಲೋಕದ ಭವ ಬಂಧನ, ಈಗಿಸೋ ಲೋಕದ ಭವ ಬಂಧನ. ಯುಗ ಯುಗದ ಪರ್ಯಂತ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಮೃಗ ಮುನಿ ಧರ್ಮದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಮೃಗ ಮುನಿ ಧರ್ಮದ
ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಗಿಡಲು ಅಪಮಾನವ ಸಹಿಸದೆ ಮೊರೆಯಿಡಲು ಭತ್ತದಿ ಬಂತು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ಬರೆದದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಲೋಕದ ಭವಬಂಧನ, ನೀಗಿಸೋ ಲೋಕದ ಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ ಪಾರ್ಥ? ನನ್ನ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿಮ್ಮ ಚರಣ ಸನ್ನಿಧಿಗೆ ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಗುರುರಾಜ. ನಾನು ಗುರುಚಕ್ರೇಶ್ವರ. ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಭಾವ ಭಾವ ಕಾಮರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರವಾಗದೆ ಎದ್ದು ಈ ನಿನ್ನ ಆಪ್ತ ಮಿತ್ರ ಪಾರ್ಥ ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ ಭಾವ, ಕಾಡ್ಗಿತ್ತಿನಂತೆ ಗುರುಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಹೇಳಲು ಇಲ್ಲಿಗೆ ಬಂದಿರುವೆನು. ಏನು? ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಎಂತಹ ದುಡುಕುತನ ಭಾವ! ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಇರವಿಲ್ಲದ ಮಾನವ ಆಶಯೇಕೋ ನಿರಾಶೆ. ಆಶೆಯೇಕೋ ನಿರಾಶೆ. ಭಾವ, ಭರತ ಕಂಡ ಪ್ರಳಯದಿಂದ ಲಾಭಯ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸಾಗ
ಕಷ್ಟ ಅನುಚಿತ ಭರತ ಕಂಡ ಪ್ರಳಯ ಲಾಭಯ ಲಾಭಯ ಭಾವ ಅನುಜರೊಳಗೆ ಕ್ರೋಧವೆಣಿಸಿ ಭರತ ಭೂಮಿ ಆಳ ಬಯಸಿ ಅನುಜರೊಳಗೆ ಕ್ರೋಧವೆಣಿಸಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗ ರಥದಿಂದ ಮರಣ ಹೋಮ ಮಾಡಬೇಡ ಪ್ರಾಂತನಾಗಿ ದುಡುಕಬೇಡ ಮರಣ ಹೋಮ ಮಾಡಬೇಡ ಪ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿ ಸಂತಾಪ ಕುರಿತ ಬೇಡವೋ ಈ ಹಠ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿ ಲಾಭಯ ಲಾಭಯಾರಿಗೋ ಲಾಭಯಾರಿಗೋ ಭಾವ ಈ ನೆಲದ ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಈ ರೀತಿ ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ಈ ನಿನ್ನ ಉಪದೇಶದ ಮಾತನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡಿದ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ತಾನೇ ಮಾಡಿದೆ? ವಾಸುದೇವ, ಅರ್ಜುನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ಕೃಷ್ಣ, ಭಾವ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಬಂದವ ನಾನು. ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ, ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಕೇಳುವ ಅಧಿಕಾರವು ಮೊದಲು ಆತನಿಗಿದೆ. ಎಲ್ಲಾ ಕಪಟಿ. ಹಾ, ಈಗ ಕೇಳಿದೆ. ನಿಮ್ಮಿರುವರಿಗೂ ಸಹಾಯವನ್ನು ಮಾಡುವುದು. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಪಾರ್ಥ, ನಿನಗಾವುದು ಬೇಕೋ ಕೇಳಿಕೋ ಪಾರ್ಥ. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವ ದೇವ. ನಿರಾಯುಧನು ನಿರಸ್ತ್ರನೂ ಆದ ಈತನಿಂದಾಗತಕ್ಕ ಪ್ರಯೋಜನವಾದರೂ ಏನು? ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮನ ಸಹಿತ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷಕ್ಕೆ ಬರಲಿ. ಭಲೇ ಭಾವ, ನಿನ್ನ ಧೈರ್ಯ ಸ್ಥೈರ್ಯ ಸಾಹಸಕ್ಕೆ ತಕ್ಕದಾದದನ್ನೇ ಆರಿಸಿಕೊಂಡಿರುವೆ. ನಡೆ ಭಾವ, ಸೈನ್ಯಕ್ಕೆ ನಾನಿನ್ನು ಬರಲೇ ಭಾವ. ನಡೆ ಭಾವ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಕಣ್ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಬಡಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ.
ಕೃಷ್ಣ ಭಾವ ಬಳಿರೇ ಏನಿದು ಕನ್ಸನ್ನಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ನತಮೋ ಶತ್ರುತಾಂಡವ ನೃತ್ಯ ಸಿಂಹನಾದ ಧರಣಿಸಾಹಸ ಚತುರ ಈ ಕೌರವೇಶ್ವರ ರಾಜ ಧರ್ಮ ಕಳಂಕ ಸಹಿಸಲಾರ ಆಯುಧವಂ ಧರಿಸದಿರೇ ಆಯುಧವಂ ಧರಿಸದಿರೇ ಪಾಂಡವರ ಅದೆಂದು ಪಾಲಿಸೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಭಾವ ನೀನು ಬಲು ಕಪಟಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ನಿನ್ನ ಪಾರ್ಥನು ನಿನ್ನ ಪ್ರಾಣಸಕನು. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ಕೃಷ್ಣ, ಭಾವ. ಯುದ್ಧರಂಗದಲ್ಲಿ ಆಯುಧಗಳು ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದೆಯೇ ಜೋಕೆ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ, ಸೈನ್ಯಕ್ಕೆ ಕೃಷ್ಣ, ಆಗು. ಭಾವ ಇನ್ನು ನನ್ನ ನಿನ್ನ ಮಿಲನ ರಣಾಂಗಣದಲ್ಲಿ. ಪ್ರಾಂಗಣದಲ್ಲಿ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಹಾರಿ ವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನವಾದ ಭಗವಾನ್ ವಾಸುದೇವನು ಇನ್ನು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕ್ಕೆ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕ್ರಾಂತಿಯ ಕರುಣದಿ ನಿಧಿಯೇ, ಹರಡಿದ ಕ್ರಾಂತಿಯ ಕರುಣದಿ ನಿಧಿಯೇ, ಸಾರ್ಥಕವಾಗಿತ್ತು ನನ್ನ ಮನೋರಥ, ಸಾರ್ಥಕವಾಯಿತು ನನ್ನ ಮನೋರಥ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ, ಎಂದೆಮ ಪಾಲಿಪ ದೇವನೆಂದೆನಿಸಿದ, ಎಂದೆಮ ಪಾಲಿಪ ದೇವನೆಂದೆನಿಸಿದ, ಧನ್ಯ ಜಯಾಂತೆವು ಪುಣ್ಯೋದಯದಿ, ಧನ್ಯ ಜಯಾಂತೆವು ಪುಣ್ಯೋದಯದಿ, ರಾಧಾ ರಮಣ ಕೈವಸನಾದ, ರಾಧಾ ರಮಣ ಕೈವಸನಾದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ, ಅಭಯವ ನೀಡಿದ ಯದುಪತಿ.
ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೇ ಇಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನಾಶ್ರಯಿಸಿದ ಮಂದಮತಿಗಳಂತೆ ಮುಂದೆ ರಣಧುರಂಧರಾಗಿ ಮೆರೆಯುವ ಬಲರಾಮಾದಿ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಸ್ತ್ರನೂ ನಿರಾಯುಧನೂ ಆದ ನನ್ನನ್ನು ಕೇಳಿಕೊಂಡೆಯಲ್ಲ, ಏಕೆ ಪಾರ್ಥ? ಪರಮಾತ್ಮ, ಅರ್ಜುನ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ಏನು? ನಿನ್ನನ್ನು ಹೊಂದಿದನು ಕೃಷ್ಣ. ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟಕರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಪರಮಾತ್ಮ, ಅರ್ಜುನ, ವಿಜಯ ನಾನುರಿಯನೇ ನಿನ್ನ ಶೌರ್ಯ, ವಿಜಯ ನಾನರಿಯನೇ ನಿನ್ನ ಶೌರ್ಯ, ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ, ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ, ಹರಿಯನೇ ನಿನ್ನ ವೀರ ಪ್ರತಾಪವನ, ಹರಿಯನೇ ನಿನ್ನ ವೀರ ಪ್ರತಾಪವನ, ಸಾಧಿಸು ಸಾಮರ್ಥ್ಯದಿ ಸಮರವ, ಸಾಧಿಸು ಸಾಮರ್ಥ್ಯದಿ ಸಮರವ, ಭಾವ ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವಾದರೂ ನನ್ನಲ್ಲಿ ಏನಿದೆ ಪಾರ್ಥ? ಪರಮಾತ್ಮ, ಅರ್ಜುನ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲವೇಕೆ ದೇವ? ಪರಮಾತ್ಮ, ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ, ಒಂದುವೆ ನಾಯವ ಭಯವಿಲ್ಲದಿ, ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ, ಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ, ಕಾದುರವೇ ಕತ್ತೆ ವಿಜಯ, ವಿಜಯ ಕಾದುರವೇ ಕತ್ತೆ ವಿಜಯ, ಕರದೊಳು ಗಾಂಧಿಯೋ ದೃಢತೆ, ಕರದೊಳು ಗಾಂಧಿಯೋ ದೃಢತೆ, ಎದೆಗೆಡದಿರು ಜೋಕೆ ಕಡು ಬೀರನಿ. ಅರ್ಜುನ, ಎದೆಗೆಡದಿರು ಜೋಕೆ ಕಡು ಬೀರನಿ, ಕಾದುರವೇ ವಿಜಯ, ವಿಜಯ ಕಾದುರವೇ ವಿಜಯ, ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ
ಸಾಹಸ ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ಜಯದಿ ಮಾಧವ ನಿನ್ನಯ ಜಯದಿ ಪಾರ್ಥ ನಿನ್ನಯ ಹಿತವಾ ಸತತವು ನಾವು ಪಾರ್ಥ ನಿನ್ನಯ ಹಿತವಾ ಸತತವು ನಾವು ಸತತವು ನಿನ್ನ ಬಿಡದೆಲೆ ಪೊರೆವೆ ಅರ್ಜುನ ಮನವರ ನಿನ್ನ ಬಿಡದೆಲೆ ಪೊರೆವೆ ಮನದನು ಮಾನವ ಕಡು ಧೀರ ಜಡದಿರು ಜೋಕೆ ಕಡು ಧೀರ ಕಾದುರದೆ ವಿಜಯ ವಿಜಯ ಕಾದುರದೆ ವಿಜಯ ವಿಜಯ ಅರ್ಜುನ ಪರಮಾತ್ಮ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಭಕ್ತರ ಇಚ್ಛೆಯಿಂದ ನಡೆಯುವುದೇ ನನ್ನ ಆದ್ಯ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮ ಭೀಮಾದಿಗಳಿಗೆ ತಿಳಿಸು. ನಡೆ ಪಾರ್ಥ. ಆಜ್ಞೆ ಮಾಧವ. ದೇವಕಿ ವರನಂದನ ಭಾವಜನಯನ ನಮಿತಿ ಮಾಧವ ದೇವಕಿ ವರನಂದನ ಭಾವಜನಯನ ನಮಿತಿ ಮಾಧವ ದೇವಕಿ ನಂದನ.
ರುಕ್ಮಿಣಿ ಭೀಷ್ಮಕರಾಜತನಯೇ ಕಲೆಯೇ ಈ ದ್ವಾರಕಿಯ ಸೌಂದರ್ಯ ಲಹರಿ ಈ ಕೃಷ್ಣನ ಕೈ ಹಿಡಿದ ಕಲಾಧರೆಯೇ ರಸಿಕರ ಮನವ ಸೂರಗುಂಬ ಕಲಾದೇವಿಯ ಕೈ ಸಿರಿಯೇ ಶಾಂತಿ ತೋರುವ ಹೊಳೆವ ಪ್ರೇಮದಾರೆ ಶಾಂತಿ ತೋರುವ ಹೊಳೆವ ಪ್ರೇಮದಾರೆ ನೀನ ಕೈವುದೇ ಮನವು ನಿನ್ನಲೆ ನೀನ ಕೈವುದೇ ಮನವು ನಿನ್ನಲೆ ಪ್ರೇಮಗಾನ ಚತುರೇ ಪ್ರೇಮಗಾನ ಚತುರೇ ಕಲೆಯೇ ರುಕ್ಮಿಣಿ ಬಾ ಕಲೆಯೇ ರುಕ್ಮಿಣಿ ಬಾ ನಿನ್ನಂದವ ಬಾಳಂದವ ನಿನ್ನಂದವ ಬಾಳಂದವ ಕಾವ್ಯ
ವಿಳಂಬವಾಯಿತು. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಈ ಹೃದಯವನ್ನಲ್ಲಿರುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯಗಳು, ಭೀಷ್ಮ, ದ್ರೋಣ, ಕರ್ಣ, ಶಕುನಿ, ಅಶ್ವತ್ಥಾಮ, ಕೃತವರ್ಮ, ಶಲ್ಯ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲೆಷ್ಟು ಜನರು ಜೀವಂತರಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ. ಮಾನವ ಲೋಕವನ್ನು ಪ್ರಳಯ ಬರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪು ಕೊಡಲಿಕ್ಕೆ, ಶಾಂತಿ ಸಂಧಾನಕ್ಕೆ ತಾವು ಮತ್ತೊಂದು ಸಾರಿ ಪ್ರಯತ್ನಿಸಬಾರದು. ಪ್ರೇಮ ಮೂರ್ತಿ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಗೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಗೆ. ಸಮರದಿಂದ ಇಂದು ಧರಣಿ ಪಾಪಹಾರಿಣಿ ಕಾಂತೆ, ಪಾಪಹಾರಿಣಿ ಕಾಂತೆ, ಪಾಪಹಾರಿಣಿ ಕಾಂತೆ, ಪಾಪಹಾರಿಣಿ. ಧರ್ಮರಾಜ ಸ್ಥಾಪನೆಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಕರ್ಮಭೂಮಿ ಭಾರತವೋ ಧನ್ಯ ಮಾದುವೆ ಧನ್ಯ ಮಾದುವೆ. ಬಯಲಿದೇಕೆ ಶಾಂತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಧೂಳಿಯ ಕಣವನ್ನು ರಕ್ತರಸದಿಂದ ತೋಯಿಸಿ ಸುಸಜ್ಜಿತವಾಗಿ ಮಾಡಿ ಪುನಃ ಬೀಜವನ್ನು ನೀಡುವೆ. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು
ಈ ಜಗತ್ತಿಗೆ ಕೊಡುವಂತೆ ಮಾಡುವೆನು ಲಕ್ಷ್ಮಿ. ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತಿನೆಲ್ಲ ಜೀವಂತವಾಗಿ ಮಾಡಬಲ್ಲೆ ನೀವು. ಅದು ರಕ್ತಪಾತದ ವಿಷ್ಣುವೇ ಪ್ರಭು. ಸ್ವಾಮಿ, ಬ್ರಹ್ಮೆಯಾನಂದವೇ ಇಹ ಲೋಕ, ಬ್ರಹ್ಮೆಯಾನಂದವೇ ಇಹ ಲೋಕ, ಮಧಿಸಿದ ಜನರ ತುಳಿಯುವೆ ಭೂಯತ, ಜನರ ತುಳಿಯುವೆ ಭೂಯತ. ಈ ಭಯವೇಕೆ ಪ್ರಿಯ ಸಖಿ ಕಾಂತೆ, ಈ ಭಯವೇಕೆ ಪ್ರಿಯ ಸಖಿ ಕಾಂತೆ, ಕಲುಷಿತ ಕೊಡುವೆ ಪಡದಿರುತ್ತಿದ್ದೆ, ಕಲುಷಿತ ಕೊಡುವೆ ಮರುಗುವೆ ಏಕೆ, ಬ್ರಹ್ಮೆಯಾನಂದವೇ ಇಹ ದೇವ, ಆಸೆಯು ಕವಿಯೇ ದೂಷಿತ ಕೌರವ, ಆಸೆಯು ಕವಿಯೇ ದೂಷಿತ ಕೌರವ, ದೇಶದ ಸಮರ ರಕ್ತವ ಹರಿತೆ, ದೇಶದ ಸಮರ ರಕ್ತವ ಹರಿತೆ, ಮಾಡಿದ ಪಂಥಕ್ಕೆ ಕೂಡುವೆ ತಂತ್ರವ, ಮಾಡಿದ ಪಂಥಕ್ಕೆ ಹೂಡುವೆ ತಂತ್ರವ, ಪಾಂಡವ ವಿಜಯ ಕುರುಪತಿ ಪಥನ, ಪಾಂಡವ ವಿಜಯ ಕುರುಪತಿ ಪಥನ, ಅಂದಿಗೆ ಧರ್ಮದ ಉದಯಾನಂದ, ಅಂದಿಗೆ ಧರ್ಮದ ಉದಯಾನಂದ, ಬ್ರಹ್ಮೆಯಾನಂದವೇ ಇಹ ಲೋಕ, ಇಹ ಲೋಕ. ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸದ ಹೊರತು ಮತ್ತ ಉಪಾಯವಿಲ್ಲ. ಆರ್ಯಾವರ್ತಕ್ಕೆ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮುಖರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ರುಕ್ಮಿಣಿ, ದೇವ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ದಿಕ್ಕಾಗುವುದಿಲ್ಲ. ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಹಸ್ತಿನಾವತಿಗೆ ತೆರಳಿ ಸಂಧಿಗಾಗಿ ಪ್ರಯತ್ನಿಸುವೆ. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು. ರುಕ್ಮಿಣಿ, ದೇವ, ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದು. ರುಕ್ಮಿಣಿ, ಆವುದೇ ಮಹಾಬಂಧನ ಜೀವನ, ಆವುದೇ ಮಹಾಬಂಧನ ಜೀವನ, ಪ್ರೇಮವೇ ನಮ್ಮೀರ್ವರ ಪ್ರಿಯ ಬಂಧನ, ಪ್ರೇಮವೇ ನಮ್ಮೀರ್ವರ ಪ್ರಿಯ ಬಂಧನ, ಪ್ರೇಮವೇ ಲೋಕದ ಅಮೂಲ್ಯ ಧನ, ಪ್ರೇಮವೇ ಲೋಕದ ಅಮೂಲ್ಯ ಧನ, ಪ್ರೇಮವೇ ನಮ್ಮೀರ್ವರ ಪ್ರಿಯ ಬಂಧನ.
ಸಂದರ್ಶನ ದೇವಿ ನಮ್ಮೀಶ್ವರ ಬಂಧನ ದೇವಿ ನಮ್ಮಿ ಪ್ರೇಮವೇ ನಿಜ ಜೀವನ ಸಾಧನ ಪ್ರೇಮವೇ ನಮ್ಮೀಶ್ವರ ಪ್ರಿಯ ಬಂಧನ ಪ್ರೇಮವೇ ನಮ್ಮೀಶ್ವರ ಪ್ರಿಯ ಬಂಧನ ಪ್ರೇಮವೇ ಈ ಲೋಕದ ಅಮೂಲ್ಯ ಧನ